ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ 5ರಲ್ಲಿ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳನ್ನು ತಿಳ್ಕೊಳ್ಳುವ. ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಅವುಗಳ ವಿಡಿಯೋವನ್ನು ಕೂಡ ಮಾಡಿದ್ದೇನೆ, ಪ್ಲೇಲಿಸ್ಟಲ್ಲಿದೆ. ಗೋಚರ ಅಥವಾ ಸ್ಥಿರ ಮೂಲಾಂಶಗಳಿರ್ಬೋದು, ಅಗೋಚರ ಅಥವಾ ಅಸ್ಥಿರ ಮೂಲಾಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೈದ್ಧಾಂತಿಕ ವಿಚಾರಗಳು, ನಾಯಕತ್ವ, ರಾಷ್ಟ್ರೀಯ ಕಾರ್ಯಚೈತನ್ಯ. ಇನ್ನು ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು. ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಎನ್ನುವಂಥದ್ದು, ಒಂದು ರಾಷ್ಟ್ರ ಎಷ್ಟೇ ಬಲಿಷ್ಠ ಆಗಿರಲಿ, ಆದರೆ ಬಲಿಷ್ಠ ಆದರೂ ಕೂಡ ಅದರದ್ದೇ ಆದ ಕೆಲವೊಂದು ಲೋಪದೋಷಗಳಿರ್ತದೆ, ಇತಿಮಿತಿಗಳು ಇದ್ದೇ ಇರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಇಚ್ಛಾನುಸಾರ ನಡೆದುಕೊಳ್ಳಲು ವರ್ತಿಸಲು ಸಾಧ್ಯವಿಲ್ಲ. ರಾಷ್ಟ್ರಗಳು ಕೆಲವು ಇತಿಮಿತಿಗಳನ್ನು ಅರಿತು ಅದರ ಅಧಿಕಾರವನ್ನು ಚಲಾಯಿಸಬೇಕಾಗ್ತದೆ. ಇಂತಹ ಇತಿಮಿತಿಗಳು ಯಾವುದು? ಇಂತಹ ಇತಿಮಿತಿಗಳು ರಾಷ್ಟ್ರಗಳ ಅಧಿಕಾರವನ್ನು ನಿರ್ಬಂಧಿಸುತ್ತದೆ. ಆ ಪ್ರಮುಖ ಇತಿಮಿತಿಗಳು ಯಾವುದು? ಒಂದು, ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಅಭಿಪ್ರಾಯ, ಶಕ್ತಿ ಸಮತೋಲನ, ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ. ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಅಭಿಪ್ರಾಯ, ಶಕ್ತಿ ಸಮತೋಲನ, ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ. ಇವಿಷ್ಟು ಪಾಯಿಂಟ್ಸ್ಗಳು, 7 ಪಾಯಿಂಟ್ಸ್ಗಳಿದೆ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳಿಗೆ. ಈ 7 ಪಾಯಿಂಟ್ಸ್ಗಳಿಗೆ ಮೊದಲು ನೀವು 7 ಪಾಯಿಂಟ್ಸನ್ನು ಬಾಯ್ಪಾಠ ಮಾಡ್ಕೊಳ್ಳಿ, ಅಥವಾ ಅರ್ಥ ಮಾಡ್ಕೊಳ್ತೀರಿ ಅಂತಾದರೆ ಅರ್ಥ ಮಾಡ್ಕೊಂಡಾದರೂ ಕಲಿಯಿರಿ. ನಿಮಗೆ ಹೇಗೆ ಅನುಕೂಲ ಆಗ್ತದೋ ಅದೇ ರೀತಿಯಲ್ಲಿ ಕಲಿತ್ಕೊಳ್ಳಿ. ನಾನು ಇಲ್ಲಿ ಈ ಪಾಯಿಂಟ್ಸ್ಗಳನ್ನೆಲ್ಲ ಬಾಯ್ಪಾಠ ಮಾಡಿ ಕಲಿತಿದ್ದೆ. 1-2-3 ಬಾರಿ ನೋಡಿಕೊಂಡು ಹೇಳುವಂಥದ್ದು. ಉದಾಹರಣೆಗೆ, ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು: ಅಂತಾರಾಷ್ಟ್ರೀಯ ನೈತಿಕತೆ, ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಅಭಿಪ್ರಾಯ, ಶಕ್ತಿ ಸಮತೋಲನ, ನಿಶಸ್ತ್ರೀಕರಣ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಾಮೂಹಿಕ ಭದ್ರತಾ ವ್ಯವಸ್ಥೆ. ಈ ರೀತಿ 7 ಪಾಯಿಂಟ್ಸ್ಗಳನ್ನು 2-3 ಸಲ ನೋಡಿ ಹೇಳ್ತಾನೆ ಇರುವಂಥದ್ದು. ನಂತರ ನಾವು ಅದನ್ನು ನೋಡದೆ ಆ ಪಾಯಿಂಟ್ಸ್ಗಳು ಬರ್ತದೆ ಅಂತ ನೋಡ್ಕೊಳ್ಳುವಂಥದ್ದು. ಈ ರೀತಿ ಬಾಯ್ಪಾಠ ಮಾಡ್ಕೊಳ್ತಾ ಇದ್ದೆ. ಈ 7 ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿದ ನಂತರ ಅದರೊಳಗೆ ಏನು ವಿಚಾರ ಇದೆ ಎನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಆ ಪಾಯಿಂಟ್ಸ್ ಒಳಗೆ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಒಮ್ಮೆ ಓದ್ಕೊಂಡು ಹೋದರೆ ಸಾಕಾಗ್ತದೆ. ಈಗ ಅಂತಾರಾಷ್ಟ್ರೀಯ ನೈತಿಕತೆ ಅಂತ ಇದೆ. ಅಂತಾರಾಷ್ಟ್ರೀಯ ನೈತಿಕತೆಯಲ್ಲಿ ಏನು ಬರ್ತದೆ?